ಎಲ್ಲರಿಗೂ ನಮಸ್ಕಾರ. ಕಾಡಂಕಿ ಶ್ರೀಕೃಷ್ಣದಾಸರು ರಚಿಸಿರ್ತಕ್ಕಂತಹ ಒಂದು ಕೃತಿ. ಅಕ್ಕ ಕೇಳಿ ನಿನ್ನ ತಪಸಿಯಾರೊಳಗೊಬ್ಬ ಮೂರ್ಖನೋ ಗಿರಿರಾಜ ವಿಗಡ ಮುನಿಯ ಮಾತ ಲೆಕ್ಕಿಸಿ ಮದುವೆಯ ಮಾಡಿಕೊಂಡವನಂತೆ. ಅಕ್ಕ ಕೇಳಿ ನಿನ್ನ ತಪಸಿಯಾರೊಳಗೊಬ್ಬ ಮೂರ್ಖನೋ ಗಿರಿರಾಜ ವಿಗಡ ಮುನಿಯ ಮಾತ. ಅಕ್ಕ ಕೇಳೇ ಅಕ್ಕ ಕೇಳೇ ತಲೆಯೆಲ್ಲ ಜಡೆಯಂತೆ ಅದರೊಳಗ ಜನವಂತೆ ತಿಲಕ ಪಣೆಗೆ ಬಾನ ಚಂದ್ರನಂತೆ ಹೊಳೆವ ಕಿಡಿಗಣ್ಣಂತೆ ನಂಜು ಗೊರಳನಂತೆ ಸೆಲೆರುಂಡ ಮಾಲೆಯ ಸರವಾಗಿಹನಂತೆ. ಅಕ್ಕ ಕೇಳೇ ನಿನ್ನ ತಪಸಿಯರೊಳಗೊಬ್ಬ ಮೂರ್ಖನೋ ಗಿರಿರಾಜ ವಿಗಡ ಮುನಿಯ ಮಾತ. ಅಕ್ಕ ಕೇಳೇ ಅಕ್ಕ ಕೇಳೇ ಉರಗಾಭೂಷಣನಂತೆ ಭಸ್ಮಾಲೇಪನಂತೆ ಕರಿಯ ಚರ್ಮಾರಂಬರ ದುಡಿಗೆಯಂತೆ ತಿರಿದು ತಿಂಬುವನಂತೆ ಬಿಳಿಯ ಮೈಯವನಂತೆ ನಿರುತಾಢಮರು ಬಾರಿಸುವ ಜೋಗಿಯಂತೆ. ಅಕ್ಕ ಕೇಳೇ ನಿನ್ನ ತಪಸಿಯರಳೊಬ್ಬ ಮೂರ್ಖನೋ ಗಿರಿರಾಜ ವಿಗಡ ಮುನಿಯ ಮಾತ. ಅಕ್ಕ ಕೇಳೇ ಅಕ್ಕ ಕೇಳೇ ಹಡೆದವಳಿಲ್ಲವಂತೆ ಎತ್ತಾನೇರುವನಂತೆ ಅಡವಿಗಿರಿಗಳಲ್ಲಿ ಇಪ್ಪನಂತೆ ಒಡನೆ ಪುಲಿದೊಗನದ ಹಾಸಿಗೆ ಹಿವುದಂತೆ ನುಡಿಗೊಮ್ಮೆ ರಾಮ ರಾಮ ಎಂಬ ಸ್ಮರಣೆಯಂತೆ. ಅಕ್ಕ ಕೇಳೇ ನಿನ್ನ ತಪಸಿಯರಳೊಬ್ಬ ಮೂರ್ಖನೋ ಗಿರಿರಾಜ ವಿಗಡ ಮುನಿಯ ಮಾತ. ಅಕ್ಕ ಕೇಳೇ ಅಕ್ಕ ಕೇಳೇ ಮಾರನಾರಿಪುವಂತೆ ಐದು ಮೋರೆಗಳಂತೆ ಆರು ಇಲ್ಲದ ಪರದೇಶಿಯಂತೆ ತಾರುಣಿಯೊಳು ಮಹಿಪತಿ ಸುತ ಪ್ರಭು ಭಾವ ತಾರಕ ಶಿವನೆಂದು ಮೊರೆಯ ಹೋಗಬೇಕಂತೆ. ತಾರುಣಿಯೊಳು ಮಹಿಪತಿ ಸುತ ಪ್ರಭುದೇವ ತಾರಕ ಶಿವನೆಂದು ಮೊರೆಯ ಹೋಗಬೇಕಂತೆ. ಅಕ್ಕ ಕೇಳೇ ನಿನ್ನ ತಪಸಿಯರೊಳಗೊಬ್ಬ ಮೂರ್ಖನೋ ಗಿರಿರಾಜ ವಿಗಡ ಮುನಿಯ ಮಾತ. ಅಕ್ಕ ಕೇಳೇ ಅಕ್ಕ ಕೇಳೇ